ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೆ. ಆತ್ಮೀಯ ವಿದ್ಯಾರ್ಥಿಗಳೇ, ಸೆಕೆಂಡ್ PUC ಜಿಯೋಗ್ರಫಿ ಬ್ಲೂ ಪ್ರಿಂಟ್ 2026 ಮತ್ತು ಫಿಕ್ಸ್ಡ್ ಕ್ವಶನ್ಗಳು ವಿತ್ ಅದರ ಕೀ ಆನ್ಸರ್ಸ್ಗಳು ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದರೆ ಬಿಡಿ ಸರ್ ಮತ್ತು ಪಾಸಿಂಗ್ ಪ್ಯಾಕೇಜನ್ನು ನಮಗೆ ಕೊಡಿ ಅಂಥೇಳಿ ಭಾಳ ಜನ ವಿದ್ಯಾರ್ಥಿಗಳು ನಿಮಗೆ ಕಮೆಂಟಲ್ಲಿ ಹೇಳ್ತಾ ಇದ್ರಿ. ಅದರ ಜೊತೆಗೆ ಸರ್ ಪಾಸ್ ಆಗಲು ಎಷ್ಟು ಮಾರ್ಕ್ಸ್ ಬೇಕು, ಯಾವೆಲ್ಲ ಪ್ರಶ್ನೆಗಳನ್ನು ಓದ್ಕೋಬೇಕು ಇಂಥವು, ಮತ್ತು ರಿಪಿಟರ್ ಮತ್ತು ಖಾಸಗಿ ಅಭ್ಯರ್ಥಿಗಳಿಗೆ ಪ್ರೈವೇಟ್ ಕ್ಯಾಂಡಿಡೇಟ್ಗೆ ಯಾವ ರೀತಿ ನಾವು ಪ್ರಿಪೇರನ್ನು ಮಾಡಬೇಕು ಅಂಥೇಳಿ ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಳ ಜನ ವಿದ್ಯಾರ್ಥಿಗಳು ಕ್ವಶನನ್ನು ಕೇಳಿದರೆ ಪ್ರಥಮ PUC ಮತ್ತು ದ್ವಿತೀಯ PUC ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳನ್ನು ಮತ್ತೆ ನಮ್ಮ ಚಾನಲ್ ಮುಖಾಂತರ ನಿಮಗೆ ತಲುಪಿಸಲಿಕ್ಕೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ. ವಿಡಿಯೋವನ್ನು ಕೊನೆ ತನಕ ನೋಡಿ, ಭಾಳ ಒಳ್ಳೆಯ ವಿಡಿಯೋ ಇದೆ. ಮತ್ತು ಜಿಯೋಗ್ರಫಿ ವಿಷಯವನ್ನು ಯಾರು ತೆಗೆದುಕೊಂಡಿದ್ದೀರಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ನಿಮಗೆ ಪಾಸಿಂಗು ಪ್ಲಸ್ ಮಾಡಲ್ ಕ್ವಶನ್ ಪೇಪರು ಬ್ಲೂ ಪ್ರಿಂಟಲ್ಲಿ ಬಂದಿರುವಂಥ ಕ್ವಶನ್ಗಳನ್ನು ಎಲ್ಲವನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ಫಟಾಫಟಾಗಿ ಯಾರು ಇನ್ನೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕಮೆಂಟ್ ಮೂಲಕ ನಿಮ್ಮ ಒಂದು ಕಮೆಂಟನ್ನು ರಾಧೇ ರಾಧೆ ಅಂತೇಳಿ ಟೈಪ್ ಮಾಡೋದ್ರ ಮೂಲಕ ತಪ್ಪದೇ ನಮಗೆ ತಿಳಿಸಿ. ಯಾಕಂದರೆ ನೀವು ಮಾಡುವಂಥ ಒಂದು ಕಮೆಂಟು ನಮ್ಮ ವಿಡಿಯೋವನ್ನು ಮೆಚ್ಚುಗೆ ವ್ಯಕ್ತಪಡಿಸ್ತದೆ ಅಂತ ಹೇಳ್ತೀನಿ. ಸೊ ನಾನು ಭಾಳ ಸಮಯವನ್ನು ಇಲ್ಲಿ ತೆಗೆದುಕೊಳ್ಳೋದಿಲ್ಲ, ನೇರವಾಗಿ ಪ್ರಶ್ನೆ ಪತ್ರಿಕೆ ಕಡೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತೀನಿ. ರಾಧೇ ರಾಧೆ. ಇಲ್ಲಿ ನಾನು ಬಹು ಆಯ್ಕೆ ಪ್ರಶ್ನೆಗಳನ್ನು ಮೊದಲು ಇಲ್ಲಿ ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ. ಸೊ ಈ ವರ್ಷ ನಿಮಗೆ ಕೇಳುವಂಥ ಬಹು ಆಯ್ಕೆ ಪ್ರಶ್ನೆಗಳು ಯಾವ್ಯಾವ ಬಂದಿದ್ದಾವೆ ಅಂತೇಳಿ ಸ್ವಲ್ಪ ಇಲ್ಲಿ ನೀವು ನೋಡ್ತಾ ಹೋದಾಗ, ಭಾಗ ಎ ಭಾಗದಲ್ಲಿ ಜಿಯೋಗ್ರಫಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಶ್ನೆಗಳನ್ನು ಗಮನಿಸ್ಬೋದು. ನೋಡಿ, ಇಲ್ಲಿ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿ ನಿಮಗೆ ಈ ರೀತಿಯಾದಂಥ ಒಂದು ರೋಮನ್ ಸಂಖ್ಯೆಯಲ್ಲಿ ಒಂದು ಮೇನ್ ಪ್ರಶ್ನೆಗೆ ಅಂದರೆ 5 ಅಂಕಗಳಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆಯೆಲ್ಲ ಕೇಳ್ತಾರೆ. ಸೊ ಭೂ ಮೇಲ್ಮೈ ಒಳಗೊಂಡಿರುವ ಮಾನವ ನಿರ್ಮಿತ ಲಕ್ಷಣಗಳು ಯಾವುವು ಅಂಥೇಳಿ ನಿಮಗೆ ಪ್ರಶ್ನೆಯನ್ನು ಇಲ್ಲಿ ಕೇಳ್ತಾರೆ. ಅವ್ರೇನು ಕೇಳಿದ್ದಾರೆ ಅಂತಂದರೆ, ಭೂ ಮೇಲ್ಮೈ ಅಂದರೆ ಭೂಮಿಯ ಮೇಲೆ ಒಳಗೊಂಡಿರುವಂಥ ಮಾನವನು ನಿರ್ಮಾಣ ಮಾಡಿರುವಂಥ ಕೆಲವು ಲಕ್ಷಣಗಳು ಅಂತಂದರೆ ಅದು ಬೇರೆ ಯಾವುದೂ ಅಲ್ಲ, ಸಂಸ್ಕೃತಿ ಮತ್ತು ಲಕ್ಷಣ ಅಂತ ಹೇಳ್ತೀವಿ. ಯಾರೆಲ್ಲ ಜಿಯೋಗ್ರಫಿ ವಿದ್ಯಾರ್ಥಿಗಳಿದ್ದೀರಿ, ಸೊ ಕಮೆಂಟ್ ಮೂಲಕ ರಾಧೇ ರಾಧೆ ಅಂತ ತಿಳಿಸಿದ್ರೆ ನೀವು ಜಿಯೋಗ್ರಫಿಯನ್ನು ಈ ವಿಷಯವನ್ನು ನೀವು ತೆಗೆದುಕೊಂಡಿದ್ದೀರಿ ಅಂತೇಳಿ ನನಗೆ ಗೊತ್ತಾಗ್ತದೆ ಅಂಥೇಳಿ ನಾನಿಲ್ಲಿ ಹೇಳಕ್ಕೆ ಬಯಸ್ತೀನಿ. ಸೊ ಇಲ್ಲೇ ಕಮೆಂಟ್ ಮಾಡಲಿಲ್ಲ ಅಂದರೂ ಏನು ಅಡ್ಡಿ ಇಲ್ಲ, ಯಾರು ತೆಗೆದುಕೊಂಡಿದ್ದೀರಿ ನೀವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅಂತ ಹೇಳ್ತೀನಿ. ಹೇಳಿಕೆ: ಪ್ರಪಂಚದಲ್ಲಿ ಏಷ್ಯಾ ಖಂಡ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಹೇಳಿಕೆ ಎ ಅಲ್ಲಿ ಹೇಳ್ತದೆ. ಅದಕ್ಕೆ ಕಾರಣವನ್ನು ಅವರು ಕೊಡ್ತಾರೆ. ಪ್ರಪಂಚದ ಅತ್ಯಂತ ಹೆಚ್ಚು ಜನಭರಿತ ರಾಷ್ಟ್ರಗಳಾದ ಚೀನಾ, ಭಾರತ, ಇಂಡೋನೇಷ್ಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಮೊದಲಾದ ರಾಷ್ಟ್ರಗಳು ಏಷ್ಯಾ ಖಂಡದಲ್ಲಿ ನೆಲೆಸಿವೆ. ಕೆಳಗೆ ಸಂಕೇತಗಳನ್ನು ಕೊಡ್ತಾರೆ. ಇದೇ ರೀತಿ ಪ್ರಶ್ನೆಗಳು ಬರ್ತವೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಅಂತ ಹೇಳ್ತಾರೆ. ಅಂದರೆ ಪ್ರಪಂಚದಲ್ಲಿ ಏಷ್ಯಾ ಖಂಡ ಅತ್ಯಧಿಕ ಜನಸಂಖ್ಯೆಯನ್ನು ಹೊಂದಿದೆ. ಆ ಕೆಲವು ರಾಷ್ಟ್ರಗಳು ಅಂತಂದರೆ ಚೀನಾ, ಭಾರತ, ಇಂಡೋನೇಷ್ಯಾ, ಪಾಕಿಸ್ತಾನ ಇವೆಲ್ಲವೂ ಈ ಒಂದು ಏಷ್ಯಾ ಖಂಡದಲ್ಲಿ ನೆಲೆಸಿವೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ನೋಡಿ, ನೀವೆಲ್ಲ ಗಮನಿಸ್ಬೋದು. ಪಟ್ಟಿಯಲ್ಲಿ ಏನಿದೆ, ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾರೆ. ಇಲ್ಲಿ ಬುಡಕಟ್ಟುಗಳು ಮತ್ತು ಪಟ್ಟಿ 1ರಲ್ಲಿ ಕೊಟ್ಟರೆ ಪಟ್ಟಿ 2ರಲ್ಲಿ ಪ್ರದೇಶಗಳನ್ನು ಕೊಟ್ಟಿದ್ದಾರೆ ಆ ಬುಡಕಟ್ಟುಗಳಿಗೆ ಸಂಬಂಧಪಟ್ಟಂಥದ್ದು. ಸೊ ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಮೊದಲನೇ ಬುಡಕಟ್ಟು ಯಾವುದಪ್ಪ ಅಂತಂದರೆ ಮಸಾಯಿ ಅಂತ ಹೇಳ್ತೀವಿ. 2ನೇದು ಬೆಡೋಯಿನ್ ಅಂತಿದೆ. 3 ಕಿರ್ಗಿಸ್ ಅಂತಿದೆ. 4 ಪುಲಾನಿ ಅಂತ ಇದೆ. ನೀವಿಲ್ಲಿ ಕೊಟ್ಟಂಥ ಆಯ್ಕೆಗಳಲ್ಲಿ 4ಅನ್ನು ಗಮನಿಸ್ತಾ ಹೋದರೆ ನೀವೆಲ್ಲ ಇಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ. ಮೊದಲನೇದು ಎ 3 ಆಫ್ರಿಕಾ ಅಂತ ಹೇಳ್ತೀವಿ ನಾವು. ಪೂರ್ವ ಆಫ್ರಿಕಾದಲ್ಲಿ ಮಸಾಯಿ ಎಂಬ ಒಂದು ಬುಡಕಟ್ಟುಗಳು ಕಂಡುಬರ್ತವೆ. ಅದೇ ನಂತರ ಬೆಡೋಯಿನ್ ಎನ್ನುವುದು ಸಹರಾ ಮರುಭೂಮಿಯಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಸಮುದಾಯ. ಇನ್ನು ಕಿರ್ಗಿಸ್ ಎನ್ನುವಂಥದ್ದು ನೈಜೀರಿಯಾ ದೇಶದಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟು ಸಮುದಾಯ. ಇನ್ನು ಕೊನೆಗೆ ಬರೋದೇ ಪುಲಾನಿ ಅನ್ನೋದು ಒಂದು ಮಧ್ಯ ಏಷ್ಯಾದಲ್ಲಿ ಬರುವಂಥದ್ದು. ಸೊ ಈ ರೀತಿಯಾಗಿ ನಿಮಗೆ, ಯಾಕಂದರೆ ಸ್ಪರ್ಧಾತ್ಮಕ ದೃಷ್ಟಿಯನ್ನು ಇಟ್ಕೊಂಡು ಏನು ಮಾಡ್ತಾರೆ ಎಕ್ಸಾಮ್ ದೃಷ್ಟಿಯವರು, ಮಕ್ಕಳಲ್ಲಿ PUC ಮಟ್ಟದಿಂದಲೇ ಏನು ಮಾಡಿದ್ದಾರೆ ಅಂತಂದರೆ ನಿಮಗೆ ಸ್ಪರ್ಧಾತ್ಮಕ ಬೆಳವಣಿಗೆಯನ್ನು ಅವರು ತೆಗೆದುಕೊಂಡು ಬಂದಿದ್ದಾರೆ. ಸೊ ಮುಂದಿನ ಪ್ರಶ್ನೆಗೆ ನಾನು ಹೋಗ್ತೀನಿ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಕೊಟ್ಟಂಥ ಆಯ್ಕೆಗಳಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಯಾವುದು ಸರಿ ಇದೆ ಅದನ್ನು ಮಾತ್ರ ಏನಪ್ಪ ಅಂತಂದರೆ ಆಯ್ಕೆ ಮಾಡಿ ಬರೀಬೇಕು ಉತ್ತರ ಅಂತ ಹೇಳ್ತಾರೆ. ಬಾಕ್ರಾ ಅಣೆಕಟ್ಟು ಇದು ಗೋವಿಂದ ಸಾಗರ, ಇದು ಸರಿಯಾದ ಉತ್ತರ. ಆಲಮಟ್ಟಿ ಇದು ಏನಾಗಿದೆ ಅಂತಂದರೆ ನಾವು ಇದನ್ನು ಶಾಸ್ತ್ರಿ ಸಾಗರ ಅಂತ ಕರಿತೀವಿ.
ಹೌದಾ. ನಾರಾಯಣಪುರ ಇದು ಬಸವಸಾಗರ, ತುಂಗಭದ್ರಾ ಅಣೆಕಟ್ಟ ಇದು ಪಂಪ. ಇದು ಈಗ ತಪ್ಪಾಗಿದೆ, ಹಾಗಾಗಿ ಒಂದನೇ ಆಯ್ಕೆ ಸರಿಯಾದದ್ದು ಅಂತ ಹೇಳ್ತೀನಿ. ಇಲ್ಲಿ ನಿಮಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಡ್ತಾರೆ ನೋಡಿ. ಕಾಂಡ್ಲಾ ಬಂದರನ್ನು ಮುಂಬೈ ಬಂದರಿನ ಸಂಚಾರ ಒತ್ತಡವನ್ನು ಕಡಿಮೆಗೊಳಿಸಲು ಅಭಿವೃದ್ಧಿಪಡಿಸಲಾಯಿತು. ನೀವು 10ನೇ ತರಗತಿಯಿಂದಲೂ ಓದ್ತಾ ಬಂದಿದ್ರಿ ಈ ಒಂದು ಬಂದರುಗಳ ಬಗ್ಗೆ. ಆಯ್ಕೆ 2, ಕೊಚ್ಚಿ ಬಂದರು ಭಾರತದ ಪಶ್ಚಿಮ ಕರಾವಳಿ ತೀರದಲ್ಲಿರುವ ಕೇರಳದ ಸ್ವಾಭಾವಿಕ ಬಂದರು. ನವಮಂಗಳೂರು ಕರ್ನಾಟಕದ ಪ್ರಮುಖ ಬಂದರಾಗಿದೆ, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಸೇವೆ ನೀಡುತ್ತಿದೆ ಅಂತೇಳಿ. ಇನ್ನು ಎನ್ನೂರ ಬಂದರು ಭಾರತದ ಪ್ರಥಮ ಕಾರ್ಪೊರೇಟ್ ಬಂದರಾಗಿದೆ. ಸರ್, ಒಟ್ಟು ಸರಿಯಾಗಿವೆ, ಆದರೆ ಆಯ್ಕೆಗಳು ಒಟ್ಟು ಏನಾಗಿವೆ ಇಲ್ಲಿ ಸರಿಯಾದವೆ. ಹಾಗೆ ಆಯ್ಕೆ ಡಿ ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಸೊ ಪ್ರಶ್ನೆಗಳು ಜಿಯೋಗ್ರಫಿಗೆ ಬಂಧಪಟ್ಟಂತೆ ನೀವು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾಳೆ ಧುಮ್ಕೋರಿರ್ತೀರಿ. ಸೊ ಆ ಒಂದು ದೃಷ್ಟಿಯಿಂದ ಭಾಳ ಆಳವಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ನೋಡಿ. ಮಾನವ ಭೂಗೋಳಶಾಸ್ತ್ರದ ಪಿತಾಮಹ ಅಂತೇಳಿ ಕ್ವಶನನ್ನು ಕೇಳ್ತಾರೆ. ಸೊ ಹಾಗಾದರೆ ಮಾನವ ಭೂಗೋಳಶಾಸ್ತ್ರ ಪಿತಾಮಹ ಯಾರಂತಂದರೆ ಫ್ರೀಡ್ರಿಚ್ ರ್ಯಾಟೆಲ್ಜ್ ಅಂತ ಬರ್ತಾರೆ. ಯಾರೀ? ಫ್ರೀಡ್ರಿಚ್ ರ್ಯಾಟೆಲ್ಜ್ ಅಂಥೇಳಿ. ಸೊ ಇವರು ಮಾನವ ಭೂಗೋಳಶಾಸ್ತ್ರದ ಪಿತಾಮಹ ಆಗಿದ್ದರು. ಇನ್ನು ಮತ್ತೊಂದು ಹೇಳಿಕೆಯನ್ನು ಇಲ್ಲಿ ನಾನು ತೆಗೆದುಕೊಂಡು ಬಂದಿದ್ದೀನಿ. ಈ ಪ್ರಶ್ನೆಗಳು ನಿಮಗೆ ಕಡ್ಡಾಯವಾಗಿ ಎನ್ಯುವಲ್ ಎಕ್ಸಾಮ್ಗೆ ಫಿಕ್ಸ್ ಆಗಿ ಬರ್ತವೆ. ಸೊ ಗಮನದಲ್ಲಿಟ್ಟುಕೊಳ್ಳಿ. ಎನ್ಯುವಲ್ ಎಕ್ಸಾಮು ಈಗ ಆಲ್ರೆಡಿ ಪ್ರಿಪರೇಟರಿ ಎಕ್ಸಾಮ್ ಮುಗಿಸಿದಿರಿ, ನೀವು ಆಲ್ರೆಡಿ ಹೆಂಗೆ ಬಂದಿವೆ ಅಂತ ಗೊತ್ತಿರ್ತದೆ. ಎನ್ಯುವಲ್ ಎಕ್ಸಾಮ್ಗೆ ಈ ಪ್ರಶ್ನೆ ಬರ್ತವೆ, ಗೊತ್ತಿರಲಿ. ಮತ್ತು ಕಮೆಂಟ್ ಮೂಲಕ ರಾಧೆ ರಾಧೆ ಅಂತೇಳಿ ನನಗೆ ತಪ್ಪದೆ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಒಂದು ಮೆಚ್ಚುಗೆ, ನಿಮ್ಮ ಒಂದು ಬೆನ್ ತಟ್ಟುವಿಕೆ ಆಗಲಿ ನಮಗೆ ಬಹಳ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತದೆ ಅಂತ ಹೇಳ್ತೀನಿ. ಪ್ರಪಂಚದ ಜನಸಂಖ್ಯೆಯು ಶೀಘ್ರಗತಿಯಲ್ಲಿ ಬೆಳವಣಿಗೆಯಾಗುತ್ತಿದೆ. ಹೌದು. ಕಾರಣ ಕೃಷಿ ಅಭಿವೃದ್ಧಿ, ಕೈಗಾರಿಕೆ ಮತ್ತು ತಂತ್ರಜ್ಞಾನ ಬೆಳವಣಿಗೆ, ಸಾಂಕ್ರಾಮಿಕ ರೋಗಗಳ ಮೇಲೆ ಹತೋಟಿ ಹಾಗೂ ವೈದ್ಯಕೀಯ ಸೌಲಭ್ಯಗಳ ಅಭಿವೃದ್ಧಿಯಿಂದ ಜನನ ದರ ಅಧಿಕವಾಗಿದ್ದು ಮರಣ ದರದಲ್ಲಿ ತೀರಾ ಇಳಿಕೆಯಾಗಿದೆ. ಸಂಕೇತಗಳನ್ನು ನೋಡ್ತೀರಿ ನೀವು. ಎ ಮಾತ್ರ ಸರಿ ಇದೆ, ಆರ್ ಮಾತ್ರ ಸರಿ ಇದೆ. ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಉತ್ತರ. ಹಾಗಾಗಿ ಎರಡೂ ಸರಿಯಾಗಿವೆ. ಇನ್ನೊಂದು ನಿಮಗಿಲ್ಲಿ ಸರಿಯಾದ ಜೋಡಣೆ ಅಂದರೆ 4 ಕೊಟ್ಟಿರ್ತಾರೆ, 4ರಲ್ಲಿ ಯಾವುದು ಒಂದು ಸರಿ ಇರ್ತದೆ, ಅದರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಬೇಕು ನೋಡಿ. ತೃತೀಯ ಉದ್ಯೋಗ ಅಂಚೆ ಸೇವೆ, ಇದು ಸರಿಯಾದದ್ದು. ದ್ವಿತೀಯ ಉದ್ಯೋಗ ಮನೋರಂಜನೆ ಅಲ್ಲ, ಇದು ತೃತೀಯ ಸೇವೆ. ಪ್ರಾಥಮಿಕ ಉದ್ಯೋಗ ಕೈಗಾರಿಕೆ, ಇದೂ ಸಹ ತೃತೀಯ ಸೇವೆ. ಚತುರ್ಕ ಉದ್ಯೋಗ ಅಂದರೆ ಗಣಿಗಾರಿಕೆ, ಇದೂ ಅಲ್ಲ, ಇದು ಏನಪ್ಪ ಅಂತಂದರೆ ದ್ವಿತೀಯ ಸೇವೆ ಅಂತ ನಾವಿಲ್ಲಿ ಹೇಳ್ಬೋದು. ಇನ್ನು 4ನೇ ಪ್ರಶ್ನೆ, 4ನೇದಕ್ಕಿಂತ ಅಲ್ಲಿ ಅಂಕಿಗಳನ್ನು ನೀವು ನೋಡಬೇಡಿ, ಪ್ರಶ್ನೆಗಳು ಯಾವ ರೀತಿ ಬಂದಿದ್ದೇವೆ ಅಂತೇಳಿ ನೋಡ್ಕೊತ ಹೋಗಿ. ಕ್ಷೇತ್ರದ ಆಧಾರದ ಮೇಲೆ ಭಾರತದಲ್ಲಿ ಭೂಬಳಕೆ ಮಾದರಿಯ ಸರಿಯಾದ ಇಳಿಕೆ ಕ್ರಮಗಳಂತ ಕೊಡ್ತಾರೆ. ಸೊ ಇಲ್ಲಿ ಅವ್ರು ಏನು ಕೇಳಿದ್ದಾರೆ ಸ್ಪಷ್ಟವಾಗಿ ಅಂತಂದರೆ ಕ್ಷೇತ್ರದ ಆಧಾರದ ಮೇಲೆ ಕೇಳಿದರೆ. ಯಾವುದರ ಆಧಾರದ ಮೇಲೆ ಕೇಳಿದರೆ? ಕ್ಷೇತ್ರ, ಅದರ ವಿಸ್ತೀರ್ಣ ಎಷ್ಟಿದೆ, ಎಷ್ಟು ಆಕಾರ ಹೊಂದಿದೆ ಅಂತ ಕೇಳ್ತಾರೆ. ಸೊ ಹಾಗಾದರೆ ಆಯ್ಕೆ ಡಿ ಇದೆ ನೋಡಿ. ನಿವ್ವಳ ಬಿತ್ತನೆ ಪ್ರದೇಶ, ಅರಣ್ಯ ಪ್ರದೇಶ, ವ್ಯವಸಾಯಕ್ಕೆ ದೊರೆಯದ ಭೂಮಿ ಮತ್ತು ಬೀಳು ಭೂಮಿ ಅಂತೇನಿದೆಯಲ್ಲ, ಇದು ಸರಿಯಾದ ಉತ್ತರ ಅಂತ ಹೇಳ್ತೀವಿ. ಇಲ್ಲಿ ಮತ್ತೆ ನಿಮಗೆ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಕೊಟ್ಟಿರುವ ಸಂಕೇತಗಳನ್ನು ಉಪಯೋಗಿಸಿ ಸರಿಯಾದ ಉತ್ತರವನ್ನು ಬರೆಯಿರಿ. ಸೊ ನೀವೆಲ್ಲ ಕ್ವಶನ್ ಪೇಪರಲ್ಲಿ ಕೇಳ್ತಿರ್ತೀರಿ ಸರ್, ಕಮೆಂಟ್ ಮೂಲಕ ಕೇಳ್ತಿರ್ತೀರಿ ಸರ್ ನಮಗೆ ಬ್ಲೂ ಪ್ರಿಂಟ್ ಕೊಡಿ, ಬ್ಲೂ ಪ್ರಿಂಟ್. ಇದು ಪ್ರಶ್ನೆಗಳನ್ನು ಓದ್ಕೊಂಡ್ಬಿಟ್ರೆ ಬ್ಲೂ ಪ್ರಿಂಟು ಪ್ಲಸ್ ಕ್ವಶನ್ ಪೇಪರ್ ಎಲ್ಲವನ್ನೂ ನೀವು ಸಾಲ್ವ್ ಮಾಡ್ದಂಗೆ. ಅದಕ್ಕೆ ನಾನು ಹೇಳಿದ್ದೀನಿ ಮಾಡೆಲ್ ಕ್ವಶನ್ಸ್ ವಿತ್ ಫಿಕ್ಸ್ ಕ್ವಶನ್ಗಳಂತ ಹೇಳಿದ್ದೀನಿ. ಸೊ ಅವುಗಳನ್ನು ನೋಡಿ. ಪಟ್ಟಿ 1ರಲ್ಲಿ ವಿಮಾನ ನಿಲ್ದಾಣ ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಹಾಗಾದರೆ ಮುಂಬೈ, ದೆಹಲಿ, ಬೆಂಗಳೂರು, ಹೈದರಾಬಾದ್ ಇವೆಲ್ಲವೂ ವಿಮಾನ ನಿಲ್ದಾಣಗಳ ಪ್ರದೇಶ. ಆದರೆ ಅವಕ್ಕೆ ಇಟ್ಟಿರುವಂಥ ಹೆಸರುಗಳನ್ನು ನೋಡ್ತಾ ಹೋದಾಗೆ ಮುಂಬೈಗೆ ನಾವು ಏನಂತ ಕರಿತೀವಿ? ಸಹರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕರಿತೀವಿ. ದೆಹಲಿ ಏನಂತೀವಿ ಅಂತಂದರೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ನಿಲ್ದಾಣ. ಇನ್ನು ಬೆಂಗಳೂರು ನಿಮಗೆಲ್ಲ ಗೊತ್ತಿದೆ, ಕೆಂಪೇಗೌಡ ರಾಷ್ಟ್ರೀಯ ವಿಮಾನ ನಿಲ್ದಾಣ. ಹೈದರಾಬಾದ್ ರಾಜೀವ್ ಗಾಂಧಿ. ಸೊ ಈ ರೀತಿ ಉತ್ತರ ಆಗಿದ್ರೆ ಆಯ್ಕೆ ಎ ಇದು ಸರಿಯಾದ ಉತ್ತರ ಅಂತ ಹೇಳ್ತೀನಿ. ಮಾನವ ಭೂಗೋಳಶಾಸ್ತ್ರ ಎಂಬ ಪದವನ್ನು ಪ್ರಥಮ ಬಾರಿಗೆ ಬಳಸಿದವರು ಯಾರು ಅಂತಂದರೆ ಫ್ರೀಡ್ರಿಚ್ ಲ್ಯಾಂಡ್. ಅದನ್ನೇ ಹೇಳ್ತಾರೆ. 2 ಸರಿ ಕ್ವಶನ್ ಬಂದಿದೆ, ನಿಮಗೆ ಕಂಪಲ್ಸರಿ ಪ್ರಶ್ನೆ ಬರ್ತದೆ, ಗಮನ ಇರಲಿ. ಪ್ರಪಂಚದ ಜನಸಂಖ್ಯೆ ಹಂಚಿಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದರೆ ಜನಸಂಖ್ಯೆಯನ್ನು ಹಂಚಿಕೆ ಮಾಡಿ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ. ಜಾರ್ಜ್ ಬಿ ಕ್ರೆಸಿ ಅವರ ಪ್ರಕಾರ ಏಷ್ಯಾ ಖಂಡದ ಬಹುಭಾಗ ಕಡಿಮೆ ಜನಸಂಖ್ಯೆಯಿಂದ ಕೂಡಿದ್ದು ಕೆಲವೊಂದು ಪ್ರದೇಶಗಳು ಮಾತ್ರ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ. 1ನೇ ಹೇಳಿಕೆ. ಪ್ರಪಂಚದ ಒಟ್ಟು ಜನಸಂಖ್ಯೆಯ 2/3 ಜನಸಂಖ್ಯೆ ಕೇವಲ 7% ಭೂಭಾಗದಲ್ಲಿ ಕಂಡುಬರುತ್ತದೆ. ಸೊ 2ನೇ ಹೇಳಿಕೆ. ಸೊ ಪ್ರಪಂಚದ 2.3 ಜನಸಂಖ್ಯೆ ಸಮುದ್ರ ದಡದಿಂದ 500 ಕಿಲೋಮೀಟರ್ ಒಳಗಡೆ ಪ್ರದೇಶದಿಂದ ಕಂಡುಬರುತ್ತದೆ ಅಂತ ಹೇಳ್ತಾರೆ. ಸೊ ಆಯ್ಕೆಗಳನ್ನು ನೋಡಿದಾಗ ಬಿ ಆಯ್ಕೆ ಸರಿ ಇದೆ. ಹಾಗಾದರೆ 1, 2, 3 ಇವು 3 ಏನಪ್ಪ ಅಂತಂದರೆ ಸರಿಯಾದ ಹೇಳಿಕೆಗಳು ಅಂತ ಹೇಳ್ತೀವಿ. ಸೊ ಹಿಂಗೆ ಬಿಡಿಸ್ಬೇಕಾ? ಹೌದ್ರಿ, ನಿಮಗೆ ಜಿಯೋಗ್ರಾಫಿ ಭಾಳ ಆಳವಾಗಿರುವಂಥ ಸಬ್ಜೆಕ್ಟ್ ಇರೋದ್ರಿಂದ ನಾಳೆ ನೀವೆಲ್ಲರೂ ಒಂದು ದೊಡ್ಡ ಹುದ್ದೆಗೆ ಹೋಗ್ತಿರ್ತೀರ ಅಥವಾ ಏನೋ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಿರ್ತೀರಿ. ಆ ಸಂದರ್ಭದಲ್ಲಿ ನಿಮಗೆ ಜಿಯೋಗ್ರಫಿ ಭಾಳ
ಹೆಲ್ಪ್ ಆಗ್ತದೆ. ಇನ್ನು ಪಟ್ಟಿ ಒಂದರಲ್ಲಿ ಪ್ರದೇಶಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಪ್ರದೇಶದಲ್ಲಿ ಹುಲ್ಲುಗಾವಲನ್ನು ಕೊಟ್ಟಿದ್ದಾರೆ. ಸೊ ಹಾಗಾದರೆ ನಾನು ಇಲ್ಲಿ ಕೊಟ್ಟಿದ್ದೆ ನೋಡಿರಿ, ಉತ್ತರ ಅಮೇರಿಕಾ ಎಲ್ಲಿ ಬರ್ತದೆ ಅಂದರೆ ಪರ್ರಿ ಅಂತ ಹೇಳ್ತೀವಿ. ದಕ್ಷಿಣ ಅಮೇರಿಕಾ ಪಂಪಾಸ್ ಅಂತ ಕರಿತೀವಿ. ಏಷ್ಯಾ ನಿಮಗೆಲ್ಲ ಗೊತ್ತಿದೆ, ಸ್ಪೆಕ್ಸಿ ಅಂತ ಬರ್ತದೆ. ಆಸ್ಟ್ರೇಲಿಯಾ ಅನ್ನೋದು ಡೌನ್ಸ್ ಅಂತ ಹೇಳಿ. ಸೊ ಈ ರೀತಿ ಆಯ್ಕೆ ಎ ಇದೆ ನೋಡಿ, ಇದು ಸರಿಯಾದ ಉತ್ತರ ಅಂತ ನಾವಿಲ್ಲಿ ಹೇಳ್ಬೋದು. ಹೇಳಿಕೆ ಎ, ಭಾರತೀಯ ಕೃಷಿಗೆ ನೀರಾವರಿ ಸೌಲಭ್ಯವನ್ನು ಅತ್ಯವಶ್ಯಕ, ಹೇಗೆ ಅಂತೇಳಿ ನಿಮಗೊಂದು ಕ್ವಶನನ್ನು ಕೇಳಿದ್ದಾರೆ. ಭಾರತದಲ್ಲಿ ಅನಿಯಮಿತ ಅನಿಶ್ಚಿತ ಅಕಾಲಿಕ ಮಳೆಗಳ ಸ್ವರೂಪ ಬರಗಾಲದ ಸಂಭವನೀಯತೆ ಸಾಮಾನ್ಯವಾಗಿದೆ. ಹಾಗಾಗಿ ಆಯ್ಕೆ ಎ ಮತ್ತು ಆರ್ ಎರಡೂ ಏನಾಗಿವೆ ಅಂತಂದರೆ ಸರಿಯಾಗಿವೆ. ಆಯ್ಕೆ ಸಿ ಕರೆಕ್ಟಾದ ಉತ್ತರ. ಭಾರತದಲ್ಲಿ ಮೊದಲ ದೂರದರ್ಶನ ಪ್ರಸಾರವಾದದ್ದು ಎಲ್ಲಿ ಅಂತಂದರೆ ಸೆಪ್ಟೆಂಬರ್ 15, 1959ರಲ್ಲಿ ಮೊದಲು ದೆಹಲಿಯಲ್ಲಿ ಆಲ್ ಇಂಡಿಯಾ ರೇಡಿಯೋ ಏನಪ್ಪ ಅಂತಂದರೆ ಪ್ರಸಾರ ಆಗ್ತದೆ ಮೊದಲ ಬಾರಿಗೆ ಅಂತ ಹೇಳ್ತೀವಿ. ಸೊ ಇಷ್ಟು ಏನಪ್ಪ ಅಂತಂದರೆ ನಿಮಗೆ ಈ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿ ಬರುವಂಥ 15 ಬಹು ಆಯ್ಕೆ ಪ್ರಶ್ನೆಗಳು, ಇಲ್ಲಿ ನಿಮಗೆ ಮಿನಿಮಮ್ಮು 5 ಪ್ರಶ್ನೆಗಳು ಕಡ್ಡಾಯವಾಗಿ ಬಂದೇ ಬರ್ತವೆ. ಸ್ವಲ್ಪ ಇದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಒಂದು ಜಿಯೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಿಟ್ಟ ಸ್ಥಳದಲ್ಲಿ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಈ ಮೇಲಿನ ಭಾಗದಲ್ಲಿ ನಿಮಗೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರವನ್ನು ಆಯ್ಕೆ ಮಾಡ್ಕೊಂಡು ನೀವೇನು ಮಾಡಬೇಕು ಅಂತಂದರೆ ಪ್ರಶ್ನೆಗೆ ಉತ್ತರವನ್ನು ಬಿಡಿಸಬೇಕು ಅಂತ ಹೇಳ್ತೀನಿ. ನವೀಕರಿಸಿದ ಪರಿಸರ ಪ್ರಭುತ್ವವಾದ ಪರಿಕಲ್ಪನೆಯನ್ನು ಪರಿಚಯಿಸಿದರು ಗ್ರಿಫಿಕ್ ಟೈರ್ಸ್ ಅಂತ ಹೇಳ್ತೀವಿ. ಅಂತಾರಾಷ್ಟ್ರೀಯ ಜನಸಂಖ್ಯಾ ದಿನವನ್ನು ಪ್ರತಿ ವರ್ಷ ಜುಲೈ 11ರಂದು ಆಚರಿಸಲಾಗ್ತದೆ. ಹನಿ ನೀರಾವರಿ ಮೂಲತಃ ಇಸ್ರೇಲ್ ದೇಶದಿಂದ ಅಭಿವೃದ್ಧಿಪಡಿಸಿಕೊಂಡದ್ದು. ಇನ್ನು ಸ್ವಾಭಾವಿಕ ಅನಿಲ 21ನೇ ಶತಮಾನದ ಇಂಧನವಾಗಿದೆ. ಇನ್ನು ಭಾರತದಲ್ಲಿ ಉಪಗ್ರಹಗಳನ್ನು ನಿರ್ಮಿಸುವ ಮತ್ತು ಉಡಾಯಿಸುವ ಕಾರ್ಯವನ್ನು ನಿರ್ವಹಿಸುವ ಸಂಸ್ಥೆ ಯಾವುದು ಅಂತಂದರೆ ಅದು ಇಸ್ರೋ ಅಂತ ಹೇಳ್ತೀವಿ. ಆವರಣದಲ್ಲಿ ನೋಡಿರೋ ಸೂಕ್ತ ಪದಗಳನ್ನು ಮತ್ತೆ ಕೆಲವೊಂದು ಪ್ರಶ್ನೆಗಳಲ್ಲಿ ನೋಡ್ತೀರಿ. ತಾರಾಪುರ 1859, ಸಟ್ಲೇಜ್ 1882, ಮುಂಬೈ ಮತ್ತು ಏಷ್ಯಾ. ಸರ್ ಏನು ಸರ್ ಮಾಡಲ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಂದರೆ ನೀವು ಅನ್ಬೋದು. ನಾನು ಫಸ್ಟ್ ಹೇಳಿದೆ ನಿಮಗೆ ಮಾಡಲ್ ಕ್ವಶನ್ ಪೇಪರ್ ವಿತ್ತು ಪಾಸಿಂಗು ಕೀ ಆನ್ಸರ್ಗಳು ಫಿಕ್ಸ್ ಆಗಿ ಕ್ವಶನ್ಗಳನ್ನು ಬಂದವು. ಅವುಗಳನ್ನು ಸ್ವಲ್ಪ ನೀವು ಓದ್ಕೊಂಡ್ರೆ ಆರಾಮಾಗಿ ನೀವು 50+ ಸ್ಕೋರ್ಗಳನ್ನು ಮಾಡ್ತೀರಿ. ಚಾರ್ಲ್ಸ್ ಡಾರ್ವಿನ್ 1859ರಲ್ಲಿ ಒರಿಜಿನ್ ಆಫ್ ಸ್ಪೀಸೀಸ್ ಪುಸ್ತಕವನ್ನು ಪ್ರಕಟಿಸಿದರು. ಪ್ರಪಂಚದಲ್ಲಿ ಏಷ್ಯಾ ಖಂಡ ಅತ್ಯಂತ ಜನಸಂಖ್ಯೆ ಬೆಳವಣಿಗೆಯನ್ನು ಹೊಂದಿದೆ. ಹೌದು. ಬ್ರಾಕ್ರಾನಂಗಲ ಅಣೆಕಟ್ಟೆ ಸಟ್ಲೇಜ್ ನದಿಗೆ ನಿರ್ಮಿಸಲಾಗಿದೆ. ಭಾರತದ ಪ್ರಪ್ರಥಮ ಪರಮಾಣು ವಿದ್ಯುತ್ ಉತ್ಪಾದನೆ ಕೇಂದ್ರ ತಾರಾಪುರ. ಮುಂಬೈ ಬಂದರು ಭಾರತದ ಹೆಬ್ಬಾಗಿಲು ಅಂತೇಳಿ ಕರಿತೀವಿ. ಹಾಗಾದರೆ ಕಮೆಂಟ್ ಮೂಲಕ ನಮಗೆ ಕರ್ನಾಟಕದ ಹೆಬ್ಬಾಗಿಲು ಯಾವುದು ಅಂತೇಳಿ ನೀವು ತಿಳಿಸಬೇಕು. ಸೊ ಮತ್ತೆ ಇನ್ನೊಂದು 5 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ನಿಮ್ಮ ಪರಿಸರವಾದವನ್ನು ಜರ್ಮನ್ ಪಂಥದವರು ಪ್ರತಿಭಟಿಸಿದರು. ಯಾವ ಪಂಥದವರು? ಜರ್ಮನ್. 2011ರ ವರದಿ ಪ್ರಕಾರ ಪ್ರಪಂಚದ ಸರಾಸರಿ ಮರಣ ಪ್ರಮಾಣ ಪತ್ರ ಅಂದರೆ 8.37 ಅಂತ ಹೇಳ್ತೀವಿ. ದಾವೋದರ ನದಿ ಕಣಿವೆ ಸಂಸ್ಥೆಯು 1948 ವರ್ಷದಲ್ಲಿ ಸ್ಥಾಪನೆಗೊಂಡಿದ್ದು ತಲ್ಜಾರ್ ಒಡಿಸ್ಸಾ ರಾಜ್ಯದ ಪ್ರಮುಖ ಕಲ್ಲಿದ್ದಲು ಪ್ರದೇಶವಾಗಿದೆ. ಇಸ್ರೋ ಕೇಂದ್ರ ಕಚೇರಿ ಬೆಂಗಳೂರಲ್ಲಿದೆ. ಸೊ ಒಟ್ಟು 15 ನಿಮಗೆ ಬಹು ಆಯ್ಕೆ ಪ್ರಶ್ನೆಗಳು ಮಾಡಲ್ ಕ್ವಶನ್ ಪೇಪರ್ ಬಂದಿರೋದ್ರಿಂದ ಇವುಗಳನ್ನು ನೀವು ಒಂದೊಂದಾಗಿ ನೋಡ್ಕೊತಾ ಹೋಗಿ. ನಾನು ನಿಮಗಿಲ್ಲಿ ಕೆಲವು ಹೊಂದಿಸಿ ಬರೆಯಲಿ ಬರುವಂಥ ಪ್ರಮುಖ ಮಾಡಲ್ ಕ್ವಶನ್ ಪೇಪರು ಪ್ಲಸ್ ಫಿಕ್ಸ್ ಆಗಿ ಕ್ವಶನ್ಗಳನ್ನು ನೋಡ್ತಾ ಹೋದಾಗ ತೃತೀಯ ಉದ್ಯೋಗಿಯನ್ನು ಯಾರಂತ ಕರಿತೀವಿ? ಚಿಲ್ಲರೆ ವ್ಯಾಪಾರಿನ ತೃತೀಯ ಉದ್ಯೋಗಿ ಅಂತ ಕರಿತೀವಿ. ರೇಡಿಯೋ ಮಾರ್ಕಾನಿ, ಕೊಪ್ಪಲು ಇದೊಂದು ಸಣ್ಣ ಹಳ್ಳಿ. ಅನುತ್ಪಾದಕ ಜನಸಂಖ್ಯೆ ಮಕ್ಕಳು ಮತ್ತು ವೃದ್ಧರು. ಸಾಂಬಾರ್ ಪದಾರ್ಥಗಳ ರಾಜ್ಯ ಕರಿಮೆಣಸು ಅಂತ ಹೇಳ್ತೀವಿ. ಸೊ ಒಟ್ಟು ಈ ರೀತಿಯೇ ಪ್ರಶ್ನೆಗಳು ಬರ್ತವೆ. ಸೊ ಅದನ್ನು ನೋಡ್ಕೊತ ಕಲಹರಿ ಮರುಭೂಮಿ ಎಲ್ರಿ? ಬುಷ್ಮನ್ ಸರಿಯಾದ ಉತ್ತರ. ಸ್ವಾಭಾವಿಕ ಹೆದ್ದಾರಿಗಳು, ಸಾಗರ ಮಾರ್ಗಗಳು. ಕಾರ್ನ್ ಬ್ರೆಷನ್ ಅಂತಂದರೆ ನೆನಪಿರಲಿ ನಿಮಗೆ, ಇವರು ಪ್ಯಾಟ್ರಿಕ್ ಗೆಡ್ಡಿಸ್ ಅಂತೇಳಿ. ಇನ್ನು ಕುಟುಂಬ ಕಲ್ಯಾಣ ಯೋಜನೆ ನೋಡ್ರಿ, ಸಂತಾನಹರಣ ಶಸ್ತ್ರಚಿಕಿತ್ಸೆ, ಹೌದಾ. ಕೊಳೆ ಬೇಸಾಯ ನಿಮಗೆಲ್ಲ ಗೊತ್ತಿದೆ, ಕಬ್ಬು ಬೆಳೆ ಅಂತ ಹೇಳ್ತೀವಿ. ಸೊ ಒಂದಿವ್ಸ ಬರಲಿ ನೋಡ್ರಿ. ತಂಡ್ರಾ ಪ್ರದೇಶ ಅಂತಂದರೆ ಎಸ್ಕೋಮಿಯೋ ಅಂತ ಬರ್ತದೆ. ಇನ್ನು ಉಗಿ ಯಂತ್ರವನ್ನು ಯಾರು ಕಂಡುಹಿಡಿದ್ರು? ಜೇಮ್ಸ್ ವ್ಯಾಟ್ ಅಂತ ಹೇಳ್ತೀವಿ. ಇನ್ನು ಮೆಗಲೋಪೋಲಿಸ್ ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ, ಇವರು ಜೀನ್ ಗೋಟ್ಮನ್ ಅಂತ ಹೇಳಿ. ಇನ್ನು ಹಳ್ಳಿಯಿಂದ ಹಳ್ಳಿ ಕಡೆಗೆ ನಿಮ್ಗೆ ಗೊತ್ತಿದೆ ಸ್ತ್ರೀ ವಲಸೆ. ಇನ್ನು ನಡು ಫಸಲು ಬೆಳೆ, ಇದನ್ನು ನಾವು ತರಕಾರಿ ಅಂತೇಳಿ ಕರಿತೀವಿ. ಈ ರೀತಿ ಏನಪ್ಪ ಅಂತಂದರೆ ಮಾಡಲ್ ಕ್ವಶನ್ ಪೇಪರಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿರುವಂಥ ಪ್ರಶ್ನೆಗಳು. ಇನ್ನು ನಾನು ನೇರವಾಗಿ 1 ಅಂಕದ ಕಡೆ ನಿಮಗೆಲ್ಲರಿಗೂ ಕರ್ಕೊಂಡು ಹೋಗ್ತೀನಿ. ಇಲ್ಲಿ 1 ಅಂಕದ ಪ್ರಶ್ನೆಗಳನ್ನು ನೀವು ನೋಡ್ತಾ ಹೋಗ್ತೀರಿ. ಇವೆಲ್ಲೇ ಕಂಫರ್ಟಾಗಿ ಓದ್ಕೊತ ಹೋಗಿ. ನವೀಕರಿಸಿದ ಪರಿಸರ ಪ್ರಭುತ್ವವಾದ ಅಂದರೆ ಪರಿಸರ ಸಂರಕ್ಷಣೆ ಜೊತೆಗೆ ಆರ್ಥಿಕ ಅಭಿವೃದ್ಧಿ ಸಮತೋಲನಗೊಳಿಸುವುದಕ್ಕೆ ನಾವೇನಂತ ಕರಿತೀವಿ? ನವೀಕರಿಸಿದ ಪ್ರಭುತ್ವ ಅಂತ ಹೇಳಿ ಕರಿತೀವಿ. ಇನ್ನು ಪ್ರಪಂಚದ ಸರಾಸರಿ ನಿರೀಕ್ಷಿತ ಜೀವಿತ ತಿಳಿಸಿ ಅಂದರೆ ಅದು 73 ವರ್ಷ ಅಂತ ಹೇಳ್ತಾರೆ. ತೃತೀಯ ಆರ್ಥಿಕ ಉದ್ಯೋಗಗಳೆಂದರೆ ಸೇವಾ ವಲಯ, ಶಿಕ್ಷಣ, ಆರೋಗ್ಯ, ಬ್ಯಾಂಕಿಂಗ್, ವ್ಯಾಪಾರ. ಇನ್ನು VISL ವಿಸ್ತರಿಸಿ ಅಂತಂದರೆ
ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಹೇಳ್ತೀವಿ. ಭಾರತ ಅತಿ ಉದ್ದವಾದ ಅನಿಲ ಕೊಳ ಮಾರ್ಗ ಹಜಿರಾ ವಿಜಯಪುರ ಜಗದೀಶ್ಪುರ್ ಅಂತ ಹೇಳ್ತೀವಿ. ಅದಕ್ಕೆ HVJ ಅಂತ ಹೇಳ್ತೀವಿ. ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಸರ್ ಜಿಯೋಗ್ರಫಿ ಬಿಟ್ಟಿಲ್ಲ ನೀವು ಅಂಥೇಳಿ. ಅದರ ಜೊತೆಗೆ ಇನ್ನೂ ಕೆಲವು ಜನ ಹೇಳ್ತೀರಿ ಇಂಗ್ಲೀಷ್ ಮೀಡಿಯಮಲ್ಲಿ ಅಂತ ಹೇಳ್ತಿದ್ರಿ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಇನ್ನೊಂದು ಭಾಳ ಕಡಿಮೆ ಸಮಯ ಇದೆ. ಆದರೂ ಸಹ ಏನಪ್ಪ ಅಂತಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ನಿಮಗೆ ಇತಿಹಾಸ, ಪೊಲಿಟಿಕಲ್ ಸೈನ್ಸು, ಕನ್ನಡ ಜೊತೆಗೆ ಉಳಿದ ಕೆಲವು ಸಬ್ಜೆಕ್ಟ್ಗಳನ್ನು ನಾನೇ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಮ್ಮ ಜೊತೆ ಚಾನಲ್ ಸದಾ ಇದೇ ರೀತಿ ಇರಿ ಅಂತ ಹೇಳ್ತೀನಿ. ಆಂಥ್ರೋಪೋ ಪದದ ಅರ್ಥ ಅಂದರೆ ಮಾನವ ಅಂತ ಹೇಳ್ತೀವಿ. ಜನಸಂಖ್ಯಾ ಭೂಗೋಳಶಾಸ್ತ್ರ ಸಂಸ್ಥಾಪಕರು ಯಾರು ಅಂತಂದರೆ ಗ್ಲೇನ್ ಟ್ರೆವಾರ್ಥ ಅಂತ ಹೇಳ್ತೀವಿ. ದ್ವಿತೀಯ ಆರ್ಥಿಕ ವೃತ್ತಿಗಳೆಂದರೆ ಕೈಗಾರಿಕೆಗಳು ಮತ್ತು ಉತ್ಪಾದನಾ ವಲಯದಲ್ಲಿ ತೊಡಗಿರುವ ಆರ್ಥಿಕ ಚಟುವಟಿಕೆಗಳು. STP ವಿಸ್ತರಿಸಿ ಅಂದರೆ ಸ್ವೆಗ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ. ಕೋಲ್ಕತ್ತಾ ಬಂದರು ಯಾವ ನದಿಗೆ ದಡದಲ್ಲಿದೆ ಅಂದರೆ ಹೂಗ್ಲಿ ನದಿ ದಂಡೆಯಲ್ಲಿ ಇದೆ ಅಂತ ಹೇಳ್ತೀನಿ. ನಿಮಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ಸಂಬಂಧಪಟ್ಟಂಥ ಮತ್ತು ಈ ಒಂದು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ. ಆ ಟೆಲಿಗ್ರಾಮ್ಗೆ ನೀವೆಲ್ಲರೂ ಜಾಯ್ನ್ ಆಗಿಬಿಟ್ಟು ನೀವು ಅಲ್ಲಿ ಈ ಒಂದು PDF ಅನ್ನು ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಹಾಕಿದ್ದೀನಿ. ಆ PDF ಅಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು ಸಿಗ್ತವೆ. ಸೊ ಅವುಗಳನ್ನು ಪಡ್ಕೊಂಡು ಈ ಒಂದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ತಯಾರಿಯನ್ನು ನೀವು ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ಎಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ನಿಮಗೆ ನಾನು ಪಾಸಿಂಗ್ 50 ಅಂಕಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಅದನ್ನು ಕಂಪ್ಲೀಟಾಗಿ ನೋಡಿಕೊಳ್ಳಿ ಅಂತ ಹೇಳ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು. ರಾಧೇ ರಾಧೇಯ.